ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಇವತ್ತಿನ ವಿಡಿಯೋದಲ್ಲಿ ಸಂಜೆ ಟೈಮ್ ಟೀ ಕಾಫಿ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ನು ಬಾಳೆಕಾಯಿ ಬಜ್ಜಿ. ಇವತ್ತು ಬಾಳೆಕಾಯಿ ಬಜ್ಜಿನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನಿಲ್ಲಿ 2 ಬಾಳೆಕಾಯಿನ ತೊಗೊಂಡಿದ್ದೀನಿ. ಈ ಬಾಳೆಕಾಯಿನ ಸಿಪ್ಪೆ ತೆಗಿಬೇಕು. ತೆಗೆಯೋದಕ್ಕಿಂತ ಮುಂಚೆ ಕೈಗೆ ಸ್ವಲ್ಪ ಈ ರೀತಿ ಎಣ್ಣೆನ ಅಪ್ಲೈ ಮಾಡಿಕೊಂಡ್ರೆ ಅದು ಕೈಗೆ ಅಂಟೋದಿಲ್ಲ. ಇಲ್ಲಾಂದರೆ ಕೈಯೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಹಾಗೆ ಅಂಟಾಗುತ್ತೆ. ನೋಡಿ, ನಾನು ಈಗ ತೆಗಿತಾ ಇದ್ದೀನಲ್ವ, ಆ ರೀತಿ ಲೈಟಾಗಿ ನಾವು ತೆಗಿಬೇಕಾಗತ್ತೆ. ಅಂದರೆ ಅದ್ರ ಮೇಲ್ಗಡೆದು ನಾರು ಏನು ಬರುತ್ತೆ ಅದನ್ನು ಮಾತ್ರ ತೆಗೆದ್ರೆ ಸಾಕು. ಬಾಳೆಕಾಯಿ ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ನಾನು 2 ಭಾಗ ಮಾಡ್ಕೊಂಡಿದ್ದೀನಿ. ಉದ್ದವಾಗಿ ಬೇಕಾದ್ರೂ ಹಾಗೆ, ಒಂದು ಉದ್ದ ಬೇಕು ಅಂತ ಅಂದರೆ ಹಾಗೂ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ 2 ಭಾಗ ಮಾಡಿಕೊಂಡು ಈ ರೀತಿಯಾಗಿ ತೆಳುವಾಗಿ ಕಟ್ ಮಾಡ್ತಾ ಇದ್ದೀನಿ ಚಾಕು ಸಹಾಯದಿಂದ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ. ನಾನು ಇವಾಗ ಎಲ್ಲದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ 2 ಕಪ್ಪು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಬಜ್ಜಿ ಸ್ವಲ್ಪ ಕ್ರಿಸ್ಪಾಗಿ ಬರಲಿ ಅಂತ ಹೇಳ್ಬಿಟ್ಟು 2 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು, ಸೇರಿಸಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಇಷ್ಟು ಹಾಕಿದ ಮೇಲೆ ಎಲ್ಲದನ್ನು ಕೂಡ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಲಾಸ್ಟಲ್ಲಿ ನಾನು 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಅಡುಗೆ ಸೋಡಾನ ಸೇರಿಸ್ತಾ ಇದ್ದೀನಿ. ಅಡುಗೆ ಸೋಡಾ ಬೇಡ ಅಂತ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದ ಮೇಲೆ ಈಗ ನೀರು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೇಕು. ನೀರಿಂದ ಹದ ನೋಡ್ಕೊಳ್ಳಿ, ಏಕೆ ಅಂತ ಅಂದರೆ ಒಂದೇ ಸಲ ಹಾಕಿ ತೆಳುವಾಗಿಬಿಟ್ರೆ ಮತ್ತು ಬಾಳೆಕಾಯಿಗೆ ಅದು ಅಂಟೋದಿಲ್ಲ, ನೀಟಾಗಿ ಕೋಟಿಂಗ್ ಆಗೋದಿಲ್ಲ. ಹಾಗಾಗಿ ಹದ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಈ ಹದದಲ್ಲಿದ್ದರೆ ನಮಗೆ ಬಜ್ಜಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಬೇಕು ಅಂದರೆ ಈ ರೀತಿ ಬೆರಳು ಹಾಕಿ ಅದ್ದಿದ್ರೆ ಅದು ನೀಟಾಗಿ ಕೋಟ್ ಆಗಬೇಕು ಬೆರಳಿಗೆ. ಈ ರೀತಿ ನಿಧಾನವಾಗಿ ಡ್ರಾಪ್ ಆಗ್ತಾ ಇರಬೇಕು. ಆಗಿದ್ದಾಗ ಮಾತ್ರ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತೇಳಿ. ಈಗ ನಾನು ಕಟ್ ಮಾಡಿರ್ತಕ್ಕಂಥ ಬಾಳೆಕಾಯಿನ ಯಾವ ರೀತಿ ಅದ್ದಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಅದ್ದಿ ಇಳಿದ್ರೆ ನೋಡಿ ಎಷ್ಟು ನೀಟಾಗಿ ಕೋಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಹಾಗೆ ನಾನು ಈ ಕಡೆ ಎಣ್ಣೆ ಕೂಡ ಕಾಯ್ದಕ್ಕೆ ಇಟ್ಟಿದ್ದೀನಿ. ಕಾಯ್ದಿರ್ತಕ್ಕಂಥ ಎಣ್ಣೆಗೆ ನಾವೀಗೇನು ಬಜ್ಜಿ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ವ, ಅದನ್ನು ನೀಟಾಗಿ ಕೋಟಿಂಗ್ ಮಾಡಿ ಬಾಳೆಕಾಯಿನ ಒಂದೊಂದೇ ಎಷ್ಟು ಹಿಡ್ಸುತ್ತೆ, ತುಂಬ ರಶ್ ಮಾಡಲಿಕ್ಕೆ ಹೋಗಬೇಡಿ, ಏಕೆಂದರೆ ಅದು ಉಬ್ಬುತ್ತೆ. ಹಾಕಬೇಕಾದ್ರೇ ನಾವೇನಾದರೂ ರಶ್ ಮಾಡಿಬಿಟ್ರೆ ಅದು ಉಬ್ಬೋದಕ್ಕೆ ಅದಕ್ಕೆ ಜಾಗ ಸಿಗೋದಿಲ್ಲ. ಹಾಗಾಗಿ ಅದಕ್ಕೆ ಸ್ವಲ್ಪ ಫ್ರೀ ಬಿಟ್ಟು ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆನೇ ಹಾಕ್ಕೊಳ್ಬೇಕು. ಬಾಳೆಕಾಯಿ ಮನೇಲಿದ್ದರೆ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ದಿಢೀರಂತ ಮಾಡ್ಕೊಳ್ಬೋದು. ತುಂಬಾ ಫಾಸ್ಟಾಗಿ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮನೇಲಿ ಕೂಡ ಯಾರಾದರೂ ಬಂದಾಗ ಕೊಟ್ಟರೆ ಇಷ್ಟಪಡ್ತಾರೆ. ಎರಡೂ ಕಡೆನೂ ಸಹ ಫ್ಲಿಪ್ ಮಾಡಿಕೊಂಡು ನಾವು ಈ ರೀತಿ ಬೇಯಿಸ್ಕೊಳ್ಬೇಕಾಗತ್ತೆ. ಒಂದೇ ಕಡೆ ಬಿಟ್ಬಿಡ್ಬೇಡಿ, ಆಮೇಲೆ ಸೀದೋದಂಗೆ ಆಗುತ್ತೆ. ಹಾಗಾಗಿ ಈ ರೀತಿ ತಿರುಗಿಸ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಬೇಕು. ನಾವು ಬಜ್ಜಿ ಹಿಟ್ಟನ್ನು ಮಿಕ್ಸ್ ಮಾಡಬೇಕಾದ್ರೆ ಕರೆಕ್ಟಾಗಿ ಹದ ನೋಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿ ಬಜ್ಜಿ ಉಬ್ಬಿ ಬರುತ್ತೆ. ಸೊ ಇವಾಗ ಬಜ್ಜಿ ರೆಡಿಯಾಗಿದೆ, ಹೊರಗಡೆ ತೆಗಿತಾ ಇದ್ದೀನಿ. ನಾನು ಇದೇ ರೀತಿ ಎಲ್ಲದನ್ನು ಕೂಡ ಡೀಪ್ ಫ್ರೈ ಮಾಡ್ಕೋತೀನಿ. ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದಂತೂ ಮರಿಬೇಡಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.